ಅದೃಷ್ಟವೋ ಅಥವಾ ಮನೋಭಾವವೋ? ಪ್ರಸ್ತುತಪಡಿಸುತ್ತಿರುವವರು ಎಂ.ಆರ್. ಸುಬ್ರಹ್ಮಣ್ಯ ಶಾಸ್ತ್ರಿ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಕೆಲವರು ತಮಗೆ ಕಷ್ಟಗಳು ಮತ್ತು ಸಮಸ್ಯೆಗಳಿದ್ದರೂ ಸಂತೋಷದಿಂದ ಉತ್ಸಾಹಿಗಳಾಗಿರುವುದನ್ನು ಕಾಣುತ್ತೇವೆ. ಅವರು ಸಮಸ್ಯೆಗಳನ್ನು ಸವಾಲಾಗಿ ಸ್ವೀಕರಿಸುತ್ತಾರೆ. ಅವರು ಸಂಕಟ ಸಮಯದಲ್ಲೂ ಸದವಕಾಶವನ್ನು ಹುಡುಕುತ್ತಿರುತ್ತಾರೆ. ಅವರು ಪರಿಹಾರದ ಭಾಗವಾಗಿ ಉಳಿಯುತ್ತಾರೆ. ಮತ್ತೆ ಕೆಲವರು ಕೊರಗುತ್ತಾ ಪೇಚಾಡುತ್ತಾರೆ, ಕೋಪಿಸಿಕೊಳ್ಳುತ್ತಾರೆ ಹಾಗೂ ಈರ್ಷ್ಯೆ ಪಡುತ್ತಾರೆ. ಎಲ್ಲದರ ಮೇಲೆ ಮತ್ತು ಎಲ್ಲರ ಮೇಲೆಯೂ ಕೋಪಿಸಿಕೊಳ್ಳುತ್ತಾರೆ. ಮೋರೆ ಗಂಟು ಹಾಕಿಕೊಳ್ಳಲು 72 ಮಾಂಸಖಂಡಗಳು ಕೆಲಸ ಮಾಡಿದರೆ ಮುಗುಳ್ನಗಲು ಕೇವಲ 14 ಮಾಂಸಖಂಡಗಳು ಸಾಕು ಎಂಬ ವೈಜ್ಞಾನಿಕ ಸತ್ಯ ಅವರಿಗೆ ತಿಳಿದಿರಲಾರದು. ಅವರು ಹರ್ಷಿತರಾಗಿರುವುದಾಗಲಿ ಅಥವಾ ಮುಗುಳು ನಗುವುದಾಗಲಿ ಬಲು ಅಪರೂಪ. ಅಂತಹವರು ಸಮಸ್ಯೆಗಳ ಭಾಗವಾಗಿಯೇ ಉಳಿಯುವರು. ಜೀವನದಲ್ಲಿ ಇಂತಹ ವೈಪರೀತ್ಯವೇಕೆ? ಅದಕ್ಕೆ ಅವರವರ ಆಲೋಚನೆಗಳು ಮತ್ತು ಮನೋಭಾವದಲ್ಲಿನ ವಿಭಿನ್ನತೆಯೇ ಕಾರಣ. ನಾವು ನಮ್ಮ ಆಲೋಚನೆಗಳಂತೆ ಇರುವೆವು. ಆದ ಕಾರಣ ನೀವು ಏನನ್ನು ಯೋಚಿಸುವಿರೋ ಅದರ ಬಗ್ಗೆ ಎಚ್ಚರದಿಂದಿರಿ. ಮಾತು ಗೌಣ, ಆದರೆ ಆಲೋಚನೆಗಳು ಸಜೀವವಾದುವು. ಅವು ಬಹುದೂರ ಹೋಗಬಲ್ಲವು. ನಾವು ಮಾಡುವ ಪ್ರತಿಯೊಂದು ಆಲೋಚನೆಯೂ ನಮ್ಮ ಚಾರಿತ್ರ್ಯದ ಬಣ್ಣವನ್ನು ಹೊಂದಿರುತ್ತದೆ ಎಂದರು ಸ್ವಾಮಿ ವಿವೇಕಾನಂದರು. ಸ್ವಲ್ಪ ಯೋಚಿಸಿ. ನಮ್ಮ ಆರೋಗ್ಯ, ಯಶಸ್ಸು ಮತ್ತು ಶಾಂತಿಯು ನಮ್ಮ ಆಲೋಚನೆಗಳನ್ನೇ ಆಧರಿಸಿರುತ್ತದೆ. ಆದ್ದರಿಂದ ಆಲೋಚನೆಗಳು ನಿಮ್ಮ ಕೈಯಲ್ಲಿರುವ ಅತಿ ಶಕ್ತಿಶಾಲಿ ಉಪಕರಣಗಳು. ಆಲೋಚನೆಗಳು ಸಮುದ್ರದ ಅಲೆಗಳಂತೆ. ಅವು ನಿರಂತರವಾಗಿ ಒಂದಾದ ಮೇಲೆ ಮತ್ತೊಂದರಂತೆ ತೀರವನ್ನು ಅಪ್ಪಳಿಸುತ್ತಿರುತ್ತವೆ. ಒಂದು ಸಂದರ್ಭ ಅಥವಾ ಸಮಸ್ಯೆಗೆ ಜನರು ಪ್ರತಿಕ್ರಿಯಿಸುವ ರೀತಿಯು ಅವರವರ ಆಲೋಚನೆ ಮತ್ತು ಮನೋಭಾವವನ್ನು ಅವಲಂಬಿಸಿರುತ್ತದೆ. ಹೀಗೆ ಪ್ರತಿಯೊಬ್ಬರೂ ಅದ್ವಿತೀಯವಾದ ವಿಶಿಷ್ಟತೆಯನ್ನು ಹೊಂದಿರುತ್ತಾರೆ. ನಾವು ವಿಷಯಗಳನ್ನು ಧನಾತ್ಮಕವಾಗಿ ಅಥವಾ ಋಣಾತ್ಮಕವಾಗಿ ಅರ್ಥೈಸಿಕೊಳ್ಳಬಹುದು. ಅದು ನಮಗೆ ಸಂತೋಷ ಅಥವಾ ದುಃಖವನ್ನು ತರಬಲ್ಲದು. ನೀವು ಗುಲಾಬಿಗೆ ಮುಳ್ಳುಗಳಿವೆ ಎಂದು ದೂರಬಹುದು ಅಥವಾ ಮುಳ್ಳುಗಿಡದಲ್ಲಿ ಹೂ ಬಿಟ್ಟಿದೆ ಎಂದು ಸಂತೋಷ ಪಡಬಹುದು. ಅದು ನಿಮ್ಮ ಮನೋಭಾವವನ್ನು ಅವಲಂಬಿಸಿರುತ್ತದೆ. ನಿಮ್ಮ ಮನದ ಕೀಲಿಕೈ ನಿಮ್ಮಲ್ಲಿಯೇ ಇರಲಿ. ಇತರರು ನಿಮ್ಮ ಸಂತೋಷವನ್ನು ಹಾಳುಗೆಡವಲು ಬಿಡದಿರಿ. ಮನೋಭಾವವು ವಸ್ತುಗಳು, ವ್ಯಕ್ತಿಗಳು ಮತ್ತು ಪರಿಕಲ್ಪನೆ ಇತ್ಯಾದಿಗಳಿಗೆ ಅನುಕೂಲಕರವಾಗಿ ಅಥವಾ ಪ್ರತಿಕೂಲಕರವಾಗಿ ಪ್ರತಿಕ್ರಿಯಿಸುವ ರೀತಿಯೇ ಆಗಿರುತ್ತದೆ. ಆದ್ದರಿಂದ ನಿಮ್ಮ ನಡವಳಿಕೆಯನ್ನು ಈ ಮನೋಭಾವವೇ ನಿರ್ಧರಿಸುತ್ತದೆ. ನಿಮ್ಮ ಮನೋಭಾವವನ್ನು ನಿರ್ಧರಿಸುವ ಅಂಶಗಳು ಯಾವುವೆಂಬುದನ್ನು ಈಗ ನೋಡೋಣ. 1. ಪರಿಸರ. ಮನೆ, ಶಾಲೆ, ದೂರದರ್ಶನ, ದಿನಪತ್ರಿಕೆಗಳು, ನಿಯತಕಾಲಿಕಗಳು, ಪುಸ್ತಕಗಳು ಇತ್ಯಾದಿ. ಸಾಂಸ್ಕೃತಿಕ ಹಿನ್ನೆಲೆ, ಧಾರ್ಮಿಕ ಹಿನ್ನೆಲೆ, ಸಂಪ್ರದಾಯಗಳು ಮತ್ತು ಸಾಮಾಜಿಕ ರಾಜಕೀಯ ನಂಬಿಕೆಗಳು. 2. ನಿಮ್ಮ ಜೀವನದಲ್ಲಿ ಆದ ಧನಾತ್ಮಕ ಅಥವಾ ಋಣಾತ್ಮಕ ಅನುಭವಗಳು, ಅಂದರೆ ಸಿಹಿ ಮತ್ತು ಕಹಿ ಅನುಭವಗಳು. ಮತ್ತು 3. ಸಾಂಪ್ರದಾಯಿಕ ಹಾಗೂ ಅಸಾಂಪ್ರದಾಯಿಕ ಶಿಕ್ಷಣ. ನಿಮಗೆ ಏನಾಗುತ್ತದೆ ಎಂಬುದು ಮುಖ್ಯವಲ್ಲ. ಏನಾದರೂ ಆದಾಗ ಅದಕ್ಕೆ ನೀವು ಹೇಗೆ ಪ್ರತಿಕ್ರಿಯಿಸುವಿರಿ ಎಂಬುದು ನಿಜವಾಗಿಯೂ ಮುಖ್ಯವಾಗಿರುತ್ತದೆ. ಏಕೆಂದರೆ ಅದು ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಸ್ವಲ್ಪ ತಡೆಯಿರಿ. ನಿಮ್ಮ ವ್ಯಕ್ತಿಗತ ಜೀವನ ಅಥವಾ ಕಾರ್ಯಜೀವನವನ್ನು ಕುರಿತು ಯೋಚಿಸಿ. ನೀವು ಇಚ್ಛಿಸಿದ ಗುರಿಗಳನ್ನು ಸಾಧಿಸುತ್ತಿದ್ದೀರಾ? ಅನಗತ್ಯ ಅಭ್ಯಾಸಗಳು ಮತ್ತು ನಂಬಿಕೆಗಳಿಂದ ಪಾರಾಗಿದ್ದೀರಾ? ಈ ಯಾವುದೇ ಪ್ರಶ್ನೆಗೆ ಇಲ್ಲ ಎಂಬುದು ನಿಮ್ಮ ಉತ್ತರವಾಗಿದ್ದರೆ ಇದೇ ಸುಸಮಯ
ಧನಾತ್ಮಕ ಮನೋಭಾವವನ್ನು ಕಲಿತು ಉತ್ತಮ ಜೀವನವನ್ನು ಪ್ರಾರಂಭಿಸಿ. ಋಣಾತ್ಮಕ ಚಿಂತನೆಗಳು ನಿಮ್ಮ ಉತ್ಸಾಹವನ್ನು ನಾಶಗೊಳಿಸುತ್ತವೆ. ನಿಮ್ಮ ಶಕ್ತಿಯನ್ನು ವ್ಯರ್ಥಗೊಳಿಸಿ ಕಳವಳ, ಹಿಂಜರಿಕೆ, ಶಂಕೆಗಳನ್ನು ಸೃಷ್ಟಿಸುತ್ತವೆ ಮತ್ತು ನಿದ್ರಾಹೀನತೆಗೆ ನಿಮ್ಮನ್ನು ನೂಕುತ್ತವೆ. ಋಣಾತ್ಮಕ ಮನೋಭಾವದ ಜನರು ಬಹುತೇಕ ಘಟನೆಗಳಲ್ಲಿ ಋಣಾತ್ಮಕವಾದ ಭಾಗವನ್ನು ಮಾತ್ರ ಕಾಣುವ ಒಲವನ್ನು ಹೊಂದಿರುತ್ತಾರೆ. ಅವರು ಧನಾತ್ಮಕವಾಗಿರುವುದು ಅಸಹಜವೆಂದೇ ನಂಬುತ್ತಾರೆ. ಹಿಂದಿನ ಘಟನೆಗಳತ್ತ ನೋಡಿ ಪೇಚಾಡುವ, ಕೊರಗಿ ದುಃಖಿಸುವ ವಿಷಯಗಳನ್ನೇ ಹುಡುಕುತ್ತಾರೆ. ತಮ್ಮ ಜೀವನವನ್ನು ದಯನೀಯವನ್ನಾಗಿಸಿಕೊಳ್ಳುತ್ತಾರೆ. ಹಿಂದೆ ನೀವು ಹೇಗಿದ್ದೀರಿ ಎಂಬುದು ಮುಖ್ಯವಲ್ಲ, ನಿಮ್ಮ ಈಗಿನ ಯಶಸ್ಸು ಮುಖ್ಯ. ಇದು ಕಹಿ ಎನಿಸಿದರೂ ಪ್ರಾಪಂಚಿಕ ನಿತ್ಯ ಸತ್ಯ. ನಿಮ್ಮಲ್ಲಿ ಏನಿದೆಯೋ ಅದನ್ನು ಮಾತ್ರ ನೀವು ನೀಡಬಲ್ಲಿರಿ. ನೀವು ಅಸಂತುಷ್ಟರಾಗಿದ್ದರೆ ನೀವು ಎಲ್ಲ ಕಡೆಯೂ ಅಸಂತೋಷವನ್ನೇ ಪಸರಿಸುವಿರಿ. ಆದ್ದರಿಂದಲೇ ನಿಮ್ಮ ಜೀವನವು ಒಂದು ಉತ್ಸವವಾಗಬೇಕೆಂದು ಬದುಕು ಬಯಸುತ್ತದೆ ಎಂದರು ಓಶೋ. ಸಾರ್ಥಕವಾಗಿ ಬಾಳಲು ಧನಾತ್ಮಕ ಮನೋಭಾವವನ್ನು ಕಲಿಯಿರಿ ಮತ್ತು ನಗುನಗುತ್ತಾ ಬಾಳಿರಿ. ವೀಕ್ಷಿಸಿದ ನಿಮಗೆ ಧನ್ಯವಾದಗಳು. ಎಂ.ಆರ್. ಸುಬ್ರಹ್ಮಣ್ಯ ಶಾಸ್ತ್ರಿ.